ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. ಏನಾಗ್ತಾ ಇದೆ ಸದ್ಯಕ್ಕೆ ಎಲ್ರಿಗೂ ಕೂಡ ಗೊತ್ತು. ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಸಿಎಂ ಬದಲಾವಣೆಯ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನ ಮಾಡ್ತಾ ಇರುವಂತಹ ವಿಚಾರ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಂಡೆಯಂತೆ ಕಾಂಗ್ರೆಸ್ ಪಕ್ಷದ ಪರ ನಿಂತ್ಕೊಂಡಿದ್ದಾರೆ. ಅದು ಈ ಒಡಿಸ್ಸಾ MLAಗಳನ್ನು ಕರ್ಕೊಂಡು ಬಂದಿರೋದಷ್ಟೇ ಅಲ್ಲ, ಹಿಂದೆಯಿಂದಲೂ ಕೂಡ ಏನೇ ಒಂದು ರೀತಿಯಲ್ಲಿ ಸಮಸ್ಯೆ ಎದುರಾದರೂ ಕೂಡ ಪಕ್ಷದ ಪರ ನಿಂತು ಟ್ರಬಲ್ ಶೂಟರ್ ಅಂತ ಏನು ಹೆಸರಿದೆ ಅದಕ್ಕೆ ತಕ್ಕನಾದಂತಹ ಕೆಲಸವನ್ನ ಮಾಡುತ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈಗ ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಏನು ಗೊತ್ತಾ? ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇರೋದು. ನೋಡಿ, ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿ ಸಾಕಷ್ಟು ವಿಚಾರಗಳಿಗೆ ಎಡೆ ಮಾಡಿಕೊಟ್ಟಿದೆ. ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿರುವಂತಹ ಮಾತು. ಅವ್ರು ಹೇಳೋದು ಸಂಸದರ ಮೀಟಿಂಗು. ಈ ಸಂದರ್ಭದಲ್ಲಿ ಬೇಕಾಗಿತ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂಸದರನ್ನ ಮೀಟ್ ಮಾಡೋದು? ಒಂದು ಕಡೆ ರಾಜ್ಯದಲ್ಲೂ ಸೆಷನ್ ಆಗ್ತಾ ಇದೆ, ಕೇಂದ್ರದಲ್ಲೂ ಸೆಷನ್ ಆಗ್ತಾ ಇದೆ. ಇಂತಹ ಬ್ಯುಸಿ ಟೈಮು, ಹಬ್ಬ ಬೇರೆ ಇನ್ನೊಂದೆರಡು ದಿನ. ಈ ಹಬ್ಬದ ಸಂದರ್ಭದಲ್ಲಿ ಇಷ್ಟೆಲ್ಲ ಬ್ಯುಸಿ ಇದ್ರೂ ಕೂಡ ದೆಹಲಿಗೆ ಭೇಟಿ ಕೊಡ್ತಾ ಇರೋದು ಸಾಕಷ್ಟು ಚರ್ಚೆಗಳಿಗೆ, ಸಾಕಷ್ಟು ವಿಚಾರಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಏನದು ಚರ್ಚೆ? ನಾನಾಗಲೇ ಹೇಳಿದೆ ಆರಂಭದಲ್ಲೇ, ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇರುವಂತಹ ವಿಚಾರ ಸಿಎಂ ಬದಲಾವಣೆಯ ವಿಚಾರ. ನೋಡಿ, ಹರಸಾಹಸ ಪಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸಿಎಂ ಆಗಲೇಬೇಕು. ಒಂದು ಕಡೆ ಬಜೆಟ್ ಎಲ್ಲ ಆಗೋಗ್ಬಿಡ್ಲಿ, ಎಲ್ಲವೂ ಕೂಡ ಆಯಿತು, ಸೆಷನ್ ಆಗಲಿ, ಎಲ್ಲವೂ ಕೂಡ ಆಯಿತು, ಹಬ್ಬ ಮುಗಿಲಿ, ಹಬ್ಬನೂ ಇನ್ನೊಂದೆರಡು ದಿನ ಆದರೂ ಕೂಡ ಇನ್ನೂ ಸಿಎಂ ಆಗಿಲ್ಲ. ಮತ್ತು ಯಾವಾಗ ಸಿಎಂ ಮಾಡೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ರಾಜ್ಯ ಕಾಂಗ್ರೆಸ್ ಹೈಕಮಾಂಡು? ಹಾಗಾದರೆ ಏನು ಮಾಡ್ತಾರೆ? ಇಲ್ಲಿ ಬಹಳ ಪ್ರಮುಖವಾದಂತಹ ಪಾಯಿಂಟ್ ಇಲ್ಲಿ ನಾವು ತಿಳ್ಕೋಬೇಕು. ಸಂಸದರ ಭೇಟಿ ಎಷ್ಟಿದ್ದಾರೆ ರಾಜ್ಯದಲ್ಲಿ? ಹಾಗಾದರೆ ಕಾಂಗ್ರೆಸ್ ಸಂಸದರು ಜಾಸ್ತಿ ಇದ್ದಾರಾ? BJP JDS ಸಂಸದರು ಜಾಸ್ತಿ ಇದ್ದಾರಾ? ಅಂದರೆ ಇಲ್ಲಿ ನಾಳೆ ದೆಹಲಿಗೆ ಭೇಟಿ ಕೊಡ್ತಾ ಇರೋದ್ರ ಹಿಂದೆ ಒಂದಷ್ಟು ಮಾಸ್ಟರ್ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅಲ್ಲಿ BJP ಸಂಸದರ ಭೇಟಿ ಆಗುತ್ತೆ. ಪ್ರಮುಖವಾಗಿ HD ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡ್ತಾರೆ. ನೋಡಿ, ಆಗಲೇ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಸ್ವಲ್ಪ ದಿನದ ಹಿಂದೆ. ಯಾಕೋ ಇಲ್ಲಿ ಬಹಳ ಬೇಜಾರಾಗಿದೆಯಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ, ಬಹಳ ಉಪಯೋಗ ಪಡ್ಕೊಳ್ತಾರೆ ಪಾಪ DK ಶಿವಕುಮಾರ್ ಅವರಿಂದ. ಒಂದು CM ಸ್ಥಾನ ಕೊಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಇನ್ನೇನು? ಬಂಡೆಯಂತೆ ನಿಂತ್ಕೊಂಡು ಎಲ್ಲ ಸಂದರ್ಭದಲ್ಲೂ ಕೂಡ ಪಕ್ಷದ ಪರ ನಿಂತು ಹೋರಾಟ ಮಾಡಿದವರು ಅವ್ರು ಕೇಳ್ತಾ ಇರೋದು CM ಸ್ಥಾನ. ಬಳಸಿ ಬಿಸಾಕ್ತಾ ಇದೆಯಾ DK ಶಿವಕುಮಾರ್ ಅವ್ರನ್ನ ಅಂತ ಹೇಳ್ಬಿಟ್ಟು ನಾವು ಒಂದು ಎಪಿಸೋಡ್ ಮಾಡಿದ್ವಿ. ಒಂದಷ್ಟು ಕಮೆಂಟ್ಗಳು ಬಂತು, ಹೌದು ಹಿಂಗೆ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಅಂತ ಹೇಳಿ. ಅಲ್ಲಿಗೆ BJPಗೆ ಹೋಗುವಂತಹ ಒಲವು ಮತ್ತೆ ಚಿಗುರೊಡೆತಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ದೆಹಲಿಯ ಭೇಟಿ ಇದೆಯಲ್ಲ, ಇದು ಸಾಕಷ್ಟು ವಿಚಾರಗಳಿಗೆ ಎಡೆ ಮಾಡಿ ಕೊಡ್ತಾ ಇರೋದು. ಅದರ ಜೊತೆಗೆ HD ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡ್ತಾ ಇರೋದು, ಅಲ್ಲಿರುವಂತಹ BJP ಸಂಸದರು ಎಲ್ಲರ ಭೇಟಿ ಇದೆಯಲ್ಲ, ಇದು ಸಾಕಷ್ಟು ವಿಚಾರಗಳಿಗೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ಸಂದರ್ಭದಲ್ಲೇ ಯಾಕೆ ಹಬ್ಬ ಎಲ್ಲ ಕಳಿಬಹುದಿತ್ತಲ್ಲ, ಇಷ್ಟೊಂದು ತರಾತುರಿಯಲ್ಲಿ ನಾಳೆ ಬೆಳಗ್ಗೆನೇ ಫ್ಲೈಟ್ ಹತ್ಕೊಂಡು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ DK ಶಿವಕುಮಾರ್ ಅವರು ಒಂದಷ್ಟು ಮಾಸ್ಟರ್ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಅನಿಸುತ್ತೆ, 2 ವರ್ಷ ಆದಮೇಲೆ ಕಂಪ್ಲೀಟಾಗಿ ಕರ್ನಾಟಕದಲ್ಲಿ ಜನ ಹೆಂಗೆ ಬೇಕಾದ್ರೂ ಬದಲಾಗಬಹುದು. ನಮ್ದು ಹೆಂಗೋ ಈಗ 135 136 ಬಂದಿದೆ, ಆಮೇಲೆ ಏನು ಕತೆನೋ ಏನೋ ಗೊತ್ತಿಲ್ಲ, ನಾನು ಆದರೆ ಈ ಟರ್ಮಲ್ಲೇ ಆಗ್ಬಿಡ್ಬೇಕು, ಇನ್ನೊಂದು 2.25 ವರ್ಷ ಇದೆ, ನಾನು ಈಗಲೇ ಆಗ್ಬಿಡ್ಬೇಕು, ಆಮೇಲೆ ಬಿಟ್ಟರೆ ಆಗಲ್ಲ, ನೆಕ್ಸ್ಟ್ ಸಲ ಅಂದರೆ ಆಗಲ್ಲ, ಶತಾಯ ಗತಾಯ ನಾನು CM ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು BJPಗಾದರೂ ಹೋಗಿ ಅಲ್ಲಾದರೂ CM ಆಗಬೇಕು, ಈ ರೀತಿಯ ಆಲೋಚನೆಯಲ್ಲಿದ್ದಾರೆ. ಈಗ DK ಅವರ ತಲೆಯಲ್ಲಿ ಓಡ್ತಾ ಇರೋದು ಒಂದೇ ವಿಚಾರ ಅಂತ ಅನಿಸುತ್ತೆ, CM ಆಗಬೇಕು, ಅದು ಎಲ್ಲಾದರೂ ಆಗಲಿ ನಾನು CM ಆಗಬೇಕು. ಈಗ ಒಟ್ಟಾರೆ ಸಂಸದರ ಭೇಟಿ ಇದೆಯಲ್ಲ, ಈ ಸಂಸದರ ಭೇಟಿಯೂ ಕೂಡ ಇದೇ ಉದ್ದೇಶಕ್ಕೆ ಅನ್ನುವ ಮಾತುಗಳೂ ಕೂಡ ಕೇಳಿ ಬರ್ತಾ ಇರೋದ್ರಿಂದ
ನಾಳಿನ DCM DK ಶಿವಕುಮಾರ್ ಅವರ ಭೇಟಿ ಸಾಕಷ್ಟು ವಿಚಾರಗಳು, ಸಾಕಷ್ಟು ಪ್ರಶ್ನೆಗಳು ಏನಿರಬಹುದು. ಅದು ಇಂತಹ ಸಂದರ್ಭದಲ್ಲಿ ಭೇಟಿ, ಹಬ್ಬ ಮುಗಿಸ್ಕೊಂಡು ಹೋಗ್ಬೋದಿತ್ತು, ಹಬ್ಬ ಇದೆ, ಅಲ್ಲೂ ಸೆಷನ್ನು ಇಲ್ಲೂ ಸೆಷನ್ನು, ಇಂಥ ಬ್ಯುಸಿ ಟೈಮಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ DCM DK ಶಿವಕುಮಾರ್ ಅವರು ಏನಾದರೂ ಒಂದು ಮಾಸ್ಟರ್ ಪ್ಲಾನನ್ನು ಮಾಡೇ ಇರ್ತಾರೆ. ನೋಡೋಣ, ಅವರು ದೆಹಲಿಯನ್ನು ಮುಗಿಸ್ಕೊಂಡು ಬಂದಾದ ಬಳಿಕ ಅಲ್ಲಿ ಏನೆಲ್ಲ ಮೀಟಿಂಗ್ ಆಗುತ್ತೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಏನಿರಬಹುದು ಮಾಸ್ಟರ್ ಪ್ಲಾನು? BJP ಕಡೆಗೆ ಈಗ ಆಲ್ರೆಡಿ ಅವರು ವಾಲಿದ್ರು, ಮತ್ತೊಂದು ಸಲ ವಾಲ್ತಾರ ಹೇಗೆ? ಎಲ್ಲದಕ್ಕೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ.